ನಾನು ಗ್ಯಾರಂಟಿ ಬಗ್ಗೆ ಯೋಚನೆ ಮಾಡಿದಾಗ ಭಾಳಷ್ಟು ಜನ ಅವ್ರದ್ದೇ ಆದ ರೀತಿ ಲೇವಡಿ ಮಾಡೋದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀನಿ. ಈ ಲೇವಡಿ ಮಾಡುವಂಥವ್ರಿಗೆ ಒಂದು ಮನವಿ ಇದೆ ನಂದು, ದಯಮಾಡಿ ನಿಮಗೆ ಈ ಯೋಜನೆಗಳ ಬಗ್ಗೆ ಖಜಾನೆ ಬರದಾಗುತ್ತೆ ಅಂತಿದ್ರೆ ನಿಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ ಬೇಡ ಅಂತ ಬರ್ಕೊಡಿ, ನೀವು ಅನ್ನಭಾಗ್ಯ ಬೇಡ ಅಂತ ಬರ್ಕೊಡಿ, ನೀವು 2,000 ರೂಪಾಯಿ ಬೇಡ ಅಂತ ಬರ್ಕೊಡಿ. ನಿಮ್ಮ ಉದಾರ ತನದಿಂದ ಇನ್ನಷ್ಟು ಜನ ಬಡವ್ರಿಗೆ ಅನುಕೂಲ ಆಗಲಿ. ನಾನು ಹೇಳ್ತಿರೋದು, ನೀವು ಏನು ಸಂತೃಪ್ತರಿದ್ದರೆ ಸಮೃದ್ಧರಿದ್ದರೆ ಬಿಟ್ಕೊಡು, ಉದಾರತನ ತೋರಿಸಿ. ಅದು ಬಿಟ್ಬಿಟ್ಟು ಬಡವ್ರು ಕೊಡುವಂಥ ಯೋಜನೆಯನ್ನು ಇದು ಕಾನ್ಸ್ಟಿಟ್ಯೂಷನ್ಲೇ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ 28 ಆ್ಯಂಡ್ 29 ಏನಲ್ಲಿ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಆರ್ಥಿಕ ಸಮಾನತೆ ತರಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ಯಾವ ಕಡು ಬಡವರು, ಮಧ್ಯಮ ವರ್ಗ ಮತ್ತೆಲ್ಲ, ನೀವು ಬರೀ ಬಡವರು ಅಂತ ಯೋಚನೆ ಮಾಡಿ ಯಾವುದೋ ಯೋಜನೆ ತಂದಿದ್ರು ಬೇರೆಯವರೆಲ್ಲ ಬೆರಳು ತೋರ್ಸೋನವರು, ನಾವೆಲ್ಲ ದುಡಿಯೋದು ಬಡವರು ಮಾತ್ರ ಕೊಡ್ತೀರಾ ಅಂತ. ಇವತ್ತು ಸರ್ಕಾರ ಎಲ್ಲ ಮನೆಗೂ ಕೊಟ್ಟಿದೆ, ಉಳ್ಳವ್ರ ಮನೆಗೂ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದೆ, ಉಳ್ಳ ತಾಯಂದರೂ ಬಸ್ಸಲ್ಲಿ ಉಚಿತವಾಗಿ ಹೋಗ್ತಾ ಇದ್ದಾರೆ. ಅತಿ ಕಡು ಬಡವರಿಗೆ 2,000 ರೂಪಾಯಿ ಸಿಗ್ತಿರ್ಬೋದು. ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಹೊರತುಪಡಿಸಿದ್ರೆ, ಸರ್ಕಾರಿ ನೌಕರಲ್ಲಿರೋರಂತ ಹೊರತುಪಡಿಸಿದ್ರೆ, ಅಪ್ಲಿಕೇಶನ್ ಹಾಕದೇ ಇರೋರು ಹೊರತುಪಡಿಸಿದ್ರೆ ಮಿಕ್ಕವರಿಗೆಲ್ಲ 2,000 ಬರ್ತಾಯಿದೆ. ಆ ತಾಯಂದ್ರೆಲ್ಲ ಖುಷಿಯಾಗಿದ್ದಾರೆ. 2 ಫ್ಲೋರ್ ಮನೆ ಇರ್ತಕ್ಕಂಥವ್ರು ನಾನು ಹೋಗಿದ್ದೆ, 2,000 ರೂಪಾಯಿ ಬರ್ತಿದೆ ಅಂತಂದರು. ನಂಗೆ ನನ್ನ ಸಂತೋಷ ಆಯ್ತು, ನಂಗೆ ದುಃಖ ಆಗಲಿಲ್ಲ.